ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಇದು ಚಿಕನ್ 65 ಅಂತ ಹೇಳ್ತಾರೆ. ಇದನ್ನು ಯಾವ ಥರ ಮಾಡೋದು ಅಂತ ನಾನು ನಿಮಗೂ ಸಹ ಶೇರ್ ಮಾಡೋಣ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇದನ್ನು ಸಿಂಪಲ್ಲಾಗೆ ಮಾಡೋ ಅಂಥದ್ದು. ಇದೇನು ದೊಡ್ಡದೇನು ಮಾಡೋ ಅಂಥ ಅವಶ್ಯಕತೆ ಏನಿರಲ್ಲ. ಸಿಂಪಲ್ಲಾಗಿ ನಮ್ಮ ಮನೆಯಲ್ಲಿರೋ ಅಂಥ ಪದಾರ್ಥಗಳನ್ನು ಹಾಕಿ ಮಾಡೋ ಅಂಥದ್ದು. ಇದು ಫಸ್ಟ್ ನಾವು 1 kg ಚಿಕನ್ ತಗೊಂಡು ನೀಟಾಗಿ ಒಂದು 2-3 ಸಲ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿಕೊಂಡು ನೋಡಿ ನೀರೆಲ್ಲ ಡ್ರೈ ಆಗೋ ಥರ ನಾವು ಇದನ್ನು ಹಿಂಡ್ಕೋಬೇಕು ಚಿಕನನ್ನು. ಯಾಕಂದರೆ ಇದಕ್ಕೆ ನೀರೇನು ಸೇರಿಸಲ್ಲ, ನಾವು ನೀರು ಹಾಕ್ಬಾರ್ದು, ಆಯಿಲೂ ಹಾಕ್ಬಾರ್ದು. ಅದಕ್ಕೋಸ್ಕರ ನಾವು ಈ ಥರ ಎಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಎಲ್ಲ ಹಿಂಡ್ಕೊಂಡು ಒಂದು 2-3 ಸಲ ಈ ಥರ ಹಿಂಡಬೇಕು. ನೀರೆಲ್ಲ ಡ್ರೈ ಆಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ಸಲ ಟ್ರೈ ಮಾಡಿ. ಮತ್ತು ಇದನ್ನು ನೋಡಿ ಈ ಥರ ಎಲ್ಲ ಹಾಕ್ಕೊಂಡು ನೋಡಿ 2ನೇ ಸಲ ನಾನು ಹಿಂಡ್ತಾ ಇದ್ದೀನಿ. ಈ ಥರ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಮಕ್ಕಳು ತಿಂದಿಲ್ಲ ಅಂದರೂ ತಿನ್ನೋ ಅಂಥ ಮಕ್ಕಳು ಹಾಕ್ತಾರೆ. ಇದನ್ನು ನೋಡಿದ್ರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡಿ ಫ್ರೆಂಡ್ಸ್, ಇವಾಗ 1-2 ಸ್ಪೂನ್ನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಮತ್ತು 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು 1 ಸ್ಪೂನು ಗರಂ ಮಸಾಲ ಸೇರಿಸ್ತಾ ಇದ್ದೀನಿ. 1 ಸ್ಪೂನ್ ಗರಂ ಮಸಾಲ ಹಾಕ್ಬಿಟ್ಟು ಮತ್ತು ಒಂದು ಪೆಪ್ಪರ್ ಪೌಡ್ರ್ 1 ಸ್ಪೂನ್ ಹಾಕಬೇಕು. ಎಲ್ಲ ಮನೆಯಲ್ಲಿರೋ ಅಂಥ ಪದಾರ್ಥಗಳನ್ನೇ 1 ಸ್ಪೂನ್ ಪೆಪ್ಪರ್ ಪೌಡ್ರ್ ಹಾಕಿ, ಮತ್ತು ಧನಿಯಾ ಪೌಡ್ರನ್ನ 1-2 ಸ್ಪೂನ್ ಧನಿಯಾ ಪೌಡ್ರ್ ಹಾಕಬೇಕು. ಅರ್ಧ kg ಚಿಕನ್ ಆದರೆ 1 ಸ್ಪೂನ್ ಹಾಕಿದ್ರೆ ಸಾಕು. ನಾನು 2 ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ 1 kg ಅದಕ್ಕೆ. ಮತ್ತು ಕಲರ್ ಇರೋವಂಥ ಖಾರ 1-2 ಸ್ಪೂನ್ ಹಾಕಬೇಕು. ಚೆನ್ನಾಗಿರುತ್ತೆ. ಖಾರ ನಿಮಗೆ ನೋಡ್ಕೊಂಡು ಹಾಕ್ಕೊಡಿ. ಸ್ಪೈಸಿಯಾಗಿರ್ಬೇಕಂದ್ರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನೋಡಿ ಈ ಥರ ಮತ್ತೆ ಸ್ವಲ್ಪ ಅರಿಶಿನ ಸೇರಿಸ್ಬಿಟ್ಟು ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೇ ಗಟ್ಟಿ ಇರಬೇಕು. ನೀರು ಯಾವುದೇ ವಿಷಯಕ್ಕೂ ನೀರು ಹಾಕ್ಬಾರ್ದು ಇದಕ್ಕೆ. ಅದಕ್ಕೋಸ್ಕರನೇ ಎಲ್ಲ ಫುಲ್ಲು ಈ ಥರ ಅದಕ್ಕೆ ಜಾಸ್ತಿ ಅಂಟ್ಕೊಂಡಿರಬೇಕು ಮಸಾಲೆ ಎಲ್ಲ. ಅದಕ್ಕೋಸ್ಕರ ಗಟ್ಟಿನೇ ಇರಬೇಕು. ಮತ್ತು ಇದಕ್ಕೆ ಅರ್ಧ ಕಪ್ಪಷ್ಟು ಮೊಸರು ಹಾಕ್ತಾಯಿದ್ದೀನಿ. ಮತ್ತು ಒಂದು ಅರ್ಧ ಕಪ್ಪು ಕಾರ್ನ್ಫ್ಲೋರ್ ಇಲ್ಲ ಅನ್ನೋರು ಮೈದಾ ಹಿಟ್ಟು ಸಹ ತಗೋಬೋದು. ನಾನು ಕಾರ್ನ್ಫ್ಲೋರ್ ಸೇರಿಸ್ತಾಯಿದ್ದೀನಿ. ಮತ್ತು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಮತ್ತು ಸ್ವಲ್ಪ ನಾನು ಇವಾಗ ಸಾಲ್ಟ್ನ ಹಾಕ್ತೀನಿ. ಹಾಕ್ಬಿಟ್ಟು ಸಾಲ್ಟ್ನ ಸೇರಿಸ್ಬಿಟ್ಟು ಮತ್ತು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದು ನೆನೆಸಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್, 1 ಅವರ್ ನೆನೆಸಿದ್ರೆ. ಮತ್ತು ಇದು ಕಲ್ಲರು, ಇದು ನಿಮ್ಮ ಆಪ್ಷನ್ನು. ಬೇಕಂದರೆ ತಗೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಕಿದ್ರೆ ಚೆನ್ನಾಗಿರುತ್ತೆ ಕಲ್ಲರ್ ಅಂತ ನಾವು ಹಾಕ್ತಾಯಿದ್ದೀವಿ. ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಅದರಲ್ಲೇ ಮಿಕ್ಸ್ ಮಾಡಬೇಕು. 1 ಸ್ಪೂನ್ ಜೀರಿಗೆನೂ ಸಹ ಸೇರಿಸ್ಬೇಕು. ಮತ್ತು ಇವಾಗ 1 ಮೊಟ್ಟೆ ಒಡೆದಾಕಬೇಕು. 1 ಮೊಟ್ಟೆನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಈ ಥರ ಎಲ್ಲ ಕಲಸಿ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕಾದರೆ ಯಾವಾಗಾದರೂ ಹಾಕ್ಕೋಬೋದು. ನೋಡಿ ಇಷ್ಟೇ ಫ್ರೆಂಡ್ಸ್ ಇದು. ಮತ್ತು ಆಯಿಲ್ ಬಿಸಿ ಆಗಿದೆ ನೋಡಿ. ಇವಾಗ ನಾನು ಹಾಕ್ತಾಯಿದ್ದೀನಿ. ಇದು 2 ಸಲ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಫಸ್ಟ್ ಟೈಮು 60% ಬೆಂದ ಮೇಲೆ ಮತ್ತು ಅದು ತೆಗೆದುಬಿಟ್ಟು ತಣ್ಣಗಾದ್ಮೇಲೆ ಮತ್ತೆ ಇನ್ನೊಂದು ಸಲ ಫ್ರೈ ಮಾಡ್ಕೋಬೇಕು. ಆವಾಗ ನಮಗೆ ಕ್ರಿಸ್ಪಿಯಾಗಿ ತುಂಬ ರೋಸ್ಟಾಗಿ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ 2 ಸಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಇವಾಗ ನಾನು ಈ ಥರ ಹಾಕಿದ್ದೀನಿ. ನೋಡಿ ಈ ಥರ ಎಲ್ಲ ಫ್ರೈ ಮಾಡ್ಕೋತಾ ಇದ್ದೀನಿ. ನಿಮಗೆ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ನೋಡ್ತಿದ್ದಂಗೆ ಬಾಯಲ್ಲಿ ನೀರು ಬರುತ್ತೆ, ಆ ಥರ ಕಾಣಿಸ್ತಾ ಇದೆ ನೋಡಿ. ಇವಾಗ ಇದು ತಣ್ಣಗಾಗೋ ಅಷ್ಟೊತ್ತಿಗೆ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ 4-5 ಹಸಿಮೆಣ್ಸಿನ್ಕಾಯಿನ ಹಾಕಿ ಇದರಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಅದಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಹಾಕ್ತಾಯಿದ್ದೀನಿ. ಮತ್ತು ಇದನ್ನು ತೆಗೆದುಬಿಟ್ಟು ನೋಡಿ ಇದು ಆಯ್ತಲ್ಲ. ಇವಾಗ ಮತ್ತೆ ಅದು ತಣ್ಣಗಾಗಿದೆ. ಅದನ್ನು ಇನ್ನೊಂದು ಸಲ ಆಯಿಲ್ಗೆ ಹಾಕ್ಬಿಟ್ಟು ಮತ್ತು ಇನ್ನೊಂದು ಸಲ ಅದನ್ನು ಫ್ರೈ ಮಾಡ್ಕೊಳ್ಳೋಣ. 2ನೇ ಸಲ ಹಾಕಿದಾಗೆ ನಮಗೆ ಕ್ರಿಸ್ಪಿಯಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಬೇಗ ಆದ್ರೂ ಏನು ಕ್ರಿಸ್ಪೀಸ್ ಎಲ್ಲ ಹೋಗಲ್ಲ, ಯಾಕಂದರೆ ಹಂಗೆ ರೋಸ್ಟಾಗೇ ಇರುತ್ತೆ, ಮೆತ್ತಗಾಗಲ್ಲ. ನೋಡಿ ಫೈನಲಾಗಿ ಈ ಥರ ಬಂದಿದೆ. ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್. ಮತ್ತು ಒಳ್ಳೆ ವೀಡಿಯೋದಲ್ಲಿ